ಹಲೋ ಗೈಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ಟೈಮ್ ಬಂದ್ಬಿಟ್ಟು 8:55. 10 ಗಂಟೆಗೆ ನಾನು ದಾವಣಗೆರೆ ರೀಚ್ ಆಗಬೇಕು. ಕಾರಣ ನಾನೊಂದು ಇತ್ತೀಚೆಗೆ ಸುಬ್ಬುನ ಶಾರ್ಟ್ ಮೂವಿಲಿ ಒಂದು ರೋಲ್ ಪ್ಲೇ ಮಾಡಿದ್ದೆ. ಸೊ ಅದರ ಡಬ್ಬಿಂಗ್ ಪ್ರೊಸೆಸ್ ಇವತ್ತದೆ. ಸೊ ಇವತ್ತು ಭಾಳ ಖುಷಿ ಆಯ್ತು, ಯಾಕಂದರೆ ಫಸ್ಟ್ ಟೈಮ್ ನಾನು ಇವತ್ತು ಒಂದು ಡಬ್ಬಿಂಗ್ ಕೆಲಸಕ್ಕಂತ ಹೊಂಟೀನಿ. ಸೊ ಆಲ್ಮೋಸ್ಟ್ ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ದೂರ ಅದು ಡಬ್ಬಿಂಗ್ ಸ್ಟುಡಿಯೋ. ಒಂದು 5 ದಿವಸ ಶೂಟಿಂಗ್ ಅಟೆಂಡ್ ಮಾಡಿದ್ದೆ ಹೋದ ತಿಂಗಳಲ್ಲ, ಐ ಮೀನ್ ಮೇ ಬಿ ಜಾನ್ವರಿ ಅನಿಸ್ತದೆ. ಜಾನ್ವರಿ 4 ದಿವಸ ನಾನು ಶೂಟಿಂಗ್ ಅಟೆಂಡ್ ಮಾಡಿದ್ದೆ. ಸೊ ಫೆಬ್ರವರಿಗೆ ಅದು ಡಬ್ಬಿಂಗ್ ಆಗಬೇಕಾಗಿತ್ತು. ಅಲ್ಲಿ ಹೀರೋ ಕಮ್ ಡೈರೆಕ್ಟರ್ ಸಂಜೀವ್ ಸರ್ ಅವರ ಮದುವೆ ಕಾರ್ಯಕ್ರಮ ಬಂತು. ಯಾವಾಗಂದ್ರೆ ಮಾರ್ಚಲ್ಲಿ ಮೊನ್ನೆ ಮಾರ್ಚ್ 12 ಮದುವೆ ಕಾರ್ಯಕ್ರಮ ಆಗಿತ್ತು. ನಾನು ಇನ್ಸ್ಟಾ ಚಾನಲಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಅವ್ರದ್ದೊಂದು ಶಾರ್ಟ್ ವಿಡಿಯೋ. ಸೊ ಈಗ ಅವ್ರದ್ದೆಲ್ಲ ಮದುವೆ ಕಾರ್ಯಕ್ರಮ, ದೇವರು ದಿಂಡ್ರು ಅಂತೆಲ್ಲ ಮುಗಿಸ್ಕೊಂಡು ಈಗ ಡಬ್ಬಿಂಗ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ವೆರಿ ಸೂನ್ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಮೇ ಬಿ ಅದು ಏಪ್ರಿಲ್ 3ನೇ ತಾರೀಕು ಆ ಶಾರ್ಟ್ ಮೂವಿನ ಅವರು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ಬೋದು. ಅದ್ರ ಪ್ರೀಮಿಯರ್ ಶೋನ ಇಟ್ಕೊಳ್ಳೋ ಪ್ಲ್ಯಾನ್ ಮಾಡ್ಲಿಕ್ಕೆ ಲೆಟ್ಸ್ ಸಿ ವಾಟ್ ಹ್ಯಾಪನ್. ಸೊ ಇವತ್ತು ಆ ಡಬ್ಬಿಂಗ್ ಸ್ಟುಡಿಯೋಕ್ಕೆ ಹೊಟ್ಟಿದ್ದೀನಿ. ಬನ್ನಿ, ಆ ಡಬ್ಬಿಂಗ್ ಸ್ಟುಡಿಯೋ ಹೆಂಗಿರುತ್ತೆ, ಡಬ್ಬಿಂಗ್ ಪ್ರೊಸೆಸ್ ಹೆಂಗಿರುತ್ತೆ, ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸು. ಸೊ ನಿಮಗೂ ತೋರಿಸೋ ಪ್ರಯತ್ನ ಮಾಡ್ತೀನಿ. ಕಮ್, ಲೆಟ್ಸ್ ಗೋ. ಬ್ರೇಕ್ಫಾಸ್ಟೇ ಆಗಿದ್ದಿಲ್ಲ ನಂದು, ಯಾಕಂದ್ರೆ ಭಾಳ ಬೇಗ ಬಿಡ್ತಿರೋದ್ರಿಂದ ಸುಮ್ಮನೆ ಮನೆಯಾಗ ಕೂತ್ಕೊಂಡ್ರೆ ಲೇಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಟಿಫನ್ ಮುಗಿಸ್ಕೊಂಬಂದೆ. ಸೊ ಹೊರಗಡೆ ಟಿಫನ್ ಅಂದ್ರೆ ಗೊತ್ತಲ್ಲ, 2 ಇಡ್ಲಿ ಎನಫ್. ಸೊ ಅದ್ರ ಮೇಲೆ ನಂಗೇನು ಹೋಗೋದಿಲ್ಲ, ವಡಾನೂ ಹೋಗಿಲ್ಲ, ಪೂರಿನೂ ಹೋಗೋದಿಲ್ಲ, ದೋಸೆ ಪಡ್ಡು ಯಾವುದೂ ಇಲ್ಲ. ಹೊರಗಡೆ ಬ್ರೇಕ್ಫಾಸ್ಟ್ ಅಂದರೆ 2 ಇಡ್ಲಿ ಅಷ್ಟೇ. ಸೊ ಅದು ಬೇರೆ ಮಾತಾಡಬೇಕಲ್ಲ. ಸೊ ಡಬ್ಬಿಂಗ್ ಪ್ರೊಸೆಸ್ ಅಂದರೆ ಧ್ವನಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅವ್ರು ಹೇಳಿದ್ದು ವಿಚಾರ. ಸೊ ಅದಕ್ಕೋಸ್ಕರ ಸ್ವಲ್ಪ ಧ್ವನಿನ ಭಾಳ ನೀಟಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿದಂಥ ಒಂದು ವಿಧಾನ ಅಷ್ಟೇ ಇದು. ಬಾಕಿ ಏನಾರು ಪ್ಲ್ಯಾನ್ ಮಾಡೋದಾಗಿತ್ತು. ಇದು ಟೋಲ್. ಥ್ಯಾಂಕ್ ಯು ಶುಭು, ಥ್ಯಾಂಕ್ ಯು. ಹಾಂ, ಹೊಟ್ಟೆ ಹೇಳ್ಕೊಳ್ಳೋದು ನಿಮ್ಗೂ ರೂಢಿ ಆಗ್ಬಿಡುತ್ತೆ. ಕ್ಯಾಮ್ರಾ ಆನ್ ಆದ ತಕ್ಷಣ ನಂದು ಚಿರಂಜೀವಿ ಹೇಳಕ್ಕಂತ ಅದ್ಯಾವುದೋ ವಿಡಿಯೋ ಬಂದೈತೆ, ರಶ್ಮಿಕಾ ಮಂದಣ್ಣ ಹಿಂಗೆ ಬಂದ ತಕ್ಷಣ ಕನೆಕ್ಷನ್ ಕೊಡ್ಸೋದಲ್ಲ ಪ್ರಾಬ್ಲಮ್. ಇನ್ನೂ ಸರಿ ತೋರಿಸಿ ಸರ್. ಅಕ್ಷ, ಕನೆಕ್ಷನ್ ಕೊಡ್ಸೋದಲ್ಲ ಪ್ರಾಬ್ಲಮ್. ಓಕೆ, ಈ ಏರಿಯಾದಲ್ಲಿ ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ ಅಂತ ನೀನು ಹೇಳ್ತಾ ಇರ್ತೀಯ ಅಷ್ಟೇ. ಈ ಏರಿಯಾದಲ್ಲಿ ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ ಅಂತ ನೀನು ಹೇಳ್ತಾ ಇರ್ತೀಯ. ಓಕೆ ಬ್ರೋ, ಅದಿರ್ಲಿ. ಬಂತದು. ಈ ಏರಿಯಾದಲ್ಲಿ ನನ್ನ ಕಂಡ್ರೆ ಭಯ ಇದೆ ಅಂತ ನೀನು ತುಂಬ ಜನ ಕೇಳ್ತಾ ಇರ್ತೀಯ. ತಪ್ಪು, ಗ್ರಾಮರ್ ತಪ್ಪು. ಈ ಏರಿಯಾದಲ್ಲಿ ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ ಅಂತ ನೀನು ಹೇಳ್ತಿರ್ತೀಯ. ಓಕೆ ಸರ್. ಈ ಏರಿಯಾದಲ್ಲಿ ನನ್ನ ಕಂಡ್ರೆ ಭಯ ಇದೆ ಅಂತ ನೀನು ತುಂಬ ಜನ ಕೇಳ್ತಿರ್ತೀಯ. ಇಲ್ಲ, ಸಾರಿ ಸರ್. ಈ ಏರಿಯಾದಲ್ಲಿ ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ ಅಂತ. ಓಕೆ, ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ ಅಂತ. ಓಕೆ ಸರ್. ಓಕೆ, ಈ ಏರಿಯಾದಲ್ಲಿ ನನ್ನ ಕಂಡ್ರೆ ಭಯ ಇದೆ ಅಂತ ಸಾರಿ, ಈ ಏರಿಯಾದಲ್ಲಿ ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ ಅಂತ ನೀನು ಹೇಳ್ತಾ ಇರ್ತೀಯ. ಓಕೆ ಸರ್. ಓಕೆ, ಈ ಏರಿಯಾದಲ್ಲಿ ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ ಅಂತ ಹೇಳ್ತಾರೆ. ಈ ಏರಿಯಾದಲ್ಲಿ ನನ್ನ ಕಂಡ್ರೆ ಅರ್ಥ ಮಾಡ್ಕೊಂಬಿಡಿ ಆ ಡೈಲಾಗ್ನ. ಓಕೆ ಸರ್. ಅವ್ರು ಹೊಡೆ ಥರ ಹೇಳಕ್ ಹೋಗ್ಬಿಡಿ. ಈ ಏರಿಯಾದಲ್ಲಿ ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ ಅಂತ ನೀನು ಹೇಳ್ತಾ ಇರ್ತೀಯ. ಓಕೆ ಸರ್. ಏರಿಯಾದಲ್ಲಿ ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ. ಓಕೆ ಓಕೆ ಸರ್. ಬಹಳ ಜನಕ್ಕೆ ಭಯ ಇದೆ ನಿಮ್ಮ ನೋಡಿದ್ರಲ್ಲಿ. ಹಾಂ ಸರ್. ಸೊ ಈ ಏರಿಯಾದಲ್ಲಿ ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ ಅಂತ ನೀನು ಹೇಳ್ತಾ ಇರ್ತೀಯ. ಎಸ್. ಈ ಏರಿಯಾದಲ್ಲಿ ನನ್ನ ಕಂಡ್ರೆ ತುಂಬಾ ಜನಕ್ಕೆ ಭಯ ಇದೆ ಅಂತ ನೀನು ಹೇಳ್ತಾ ಇರ್ತೀಯ. ಎಸ್, ಮುಗಿತು. ಇಕ್ಬಾಲ್ ಸರ್ ಫೋನ್ ಬಂತು. ಮತ್ತೆ ಆ ಊರಿ ಆರ್ಸಕ್ಕೂ ನಾನೇ ಬರಬೇಕು. ಜಾಸ್ತಿ ಉರಿಬೇಡಿ ಕಂಡ್ರು, ಮತ್ತೆ ಆ ಊರಿ ಆರ್ಸಕ್ಕೂ ನಾನೇ ಬರಬೇಕು. ಓಕೆ, ರೆಡಿ ಸರ್. ಜಾಸ್ತಿ ಉರಿಬೇಡಿ ಕಂಡ್ರು, ಮತ್ತೆ ಆ ಊರಿ ಆರ್ಸಕ್ಕೂ ನಾನೇ ಬರಬೇಕು.
ಡಬ್ಬಿಂಗ್ ಕಂಪ್ಲೀಟ್ ಆದಮೇಲೆ ತೊಗೊಂಡಿರೋ ಒಂದು ಪಿಕ್ ಇದು. ಗೈಸ್ ನೋಡ್ಲಿಕ್ಕತ್ತಿರಲ್ಲ, ಸೊ ಪೇಂಟ್ಸ್ ಎಲ್ಲ ಖರೀದಿ ಮಾಡಿದ್ದಾತು, ಫುಲ್ಲು ಬಿಸಿಲು. ಸೊ ಈಗ ಡೈರೆಕ್ಟ್ ಗುತ್ಲಕ್ಕೆ ಪ್ರಯಾಣ, ಈಗ ನಮ್ಮ ಶಾಪ್ ಇಲ್ಲದಲ್ಲ ಅಲ್ಲಿ ಪ್ರಯಾಣ. ಸೊ ಗೈಸ್ ನಾನು ಡಬ್ಬಿಂಗ್ ವರ್ಕ್ ಮುಗಿಸ್ಕೊಂಡು ಇವತ್ತು ಡಬ್ಬಿಂಗ್ ವರ್ಕ್ ನಿಮ್ಗೆ ತೋರಿಸಿದ್ದೆ ಸ್ಟುಡಿಯೋ, ಅಲ್ಲಿ ಜಾಸ್ತಿ ವಿಡಿಯೋ ಮಾಡೋಂಗಿರಲಿಲ್ಲ, ಭಾಳ ಆ್ಯಂಬಿಯನ್ಸ್ ಸೆನ್ಸಿಟಿವ್ ಇತ್ತಲ್ಲೇ. ಸೊ ಅಲ್ಲಿ ಹೋಗಿ ನನ್ನ ಡಬ್ಬಿಂಗ್, ನನ್ನ ಕ್ಯಾರೆಕ್ಟರ್ ಡಬ್ಬಿಂಗ್ ಏನಿರುತ್ತೆ ಅದನ್ನ ಮುಗಿಸ್ಕೊಂಡು ಪೇಂಟ್ ತೊಗೊಂಡು ಈಗ ಊರಿನ ಕಡೆ ಪ್ರಯಾಣ. ಸೊ ಊರು ಅಂದರೆ ನಮ್ಗೆ ಗುತ್ಲಕ್ಕೆ, ರಾಣೆಬೆನ್ನೂರಿಗಲ್ಲ. ಯಾಕಂದ್ರೆ ನಾನಿವತ್ತು ಅರ್ಧ ದಿವಸ ಶಾಪ್ ರಜೆ ಮಾಡಿದ್ದೆ ಇದಕ್ಕೋಸ್ಕರ. ಸೊ ಅರ್ಧ ದಿವಸ ಈಗ ಹೋಗಿ ರೀಚ್ ಆಗಬೇಕೀಗ. ಈಗ ಹೋಗಿ ಮೇ ಬಿ 1.5 hour ಜರ್ನಿ ಆಗುತ್ತೆ. ಮಧ್ಯದಲ್ಲಿ ಎಲ್ಲಾದರೂ ಒಂಚೂರು ಕರ್ಡ್ ರೈಸು ಮಜ್ಜಿಗೆ ಕುಡ್ಕೊಂಡು ಊರು ಮುಟ್ಕೋಬೇಕು. ಸೊ ಇವತ್ತು ಅಂಗಡಿ ರೀಚ್ ಆಗೋಷ್ಟೊತ್ತಿಗೆ, ಅಂದರೆ ಐ ಮೀನ್ ಏನು ದಾವಣಗೆರೆಯಿಂದ ನಮ್ಮ ಗುತ್ಲಕ್ಕೆ ಬಂದಲ್ಲ, ರಾಣೆಬೆನ್ನೂರು ಮಾರ್ಗವಾಗಿ ಬಂದು ನಾನೊಂದು 3:15 ಅಂಗಡಿ ತೆಗೆದಿದ್ದು ಇವತ್ತು. ಸೊ ಆಲ್ಮೋಸ್ಟ್ ಒಂದು 4 ಗಂಟೆ ಅಂಗಡಿ ರನ್ ಮಾಡಿ. ಸೊ ಆ್ಯಕ್ಚುಲಿ ಬೆಳಿಗ್ಗೆ 10ರಿಂದ 6 ಗಂಟೆ ನಂದು, ಬಟ್ ಇವತ್ತು ಅಲ್ಲಿ ಡಬ್ಬಿಂಗ್ ಇತ್ತಲ್ಲ, ಸೊ ಅಲ್ಲಿ ಮೊದಲೆಲ್ಲ ಮುಗಿಸ್ಕೊಂಡು ಬಂದಿದ್ದಕ್ಕೆ ಇದು ಸ್ವಲ್ಪ ಲೇಟ್ ಆಯಿತು. ಶುರು ಮಾಡಿದ್ದು ಲೇಟು, ಆಮೇಲೆ ಕ್ಲೋಸ್ ಮಾಡಿದ್ದು ಲೇಟು. ಈಗ 7:15 ಆಗ್ಯದ. ಈಗೇನು ರಾಣೆಬೆನ್ನೂರು ಕಡೆ ಹೊರಡಬೇಕು. ರಾಣೆಬೆನ್ನೂರು ಕಡೆ ಹೋಗಿ ಇವತ್ತು ಇಷ್ಟು ಸುಸ್ತಾಗ್ಯದ ಹೇಳ್ತೀನಿ. ಇವತ್ತು ಬೇರೆ ನಾನು ಸೊ ದಾವಣಗೆರೆಗೆ ಹೋಗೋದು ಅಂತ ಹೇಳ್ಬಿಟ್ಟು ಈ ಸ್ವಲ್ಪ ಫುಲ್ ಶರ್ಟ್ಸ್ಗೆಲ್ಲ ಹಾಕೊಂಡ್ಬಿಟ್ಟೇನೆ. ಇವತ್ತು ಭಾರಿ ಅಂದರೆ ಭಾರಿ ಸೆಕೆ, ದಾವಣಗೆರೆ ಸಿಕ್ಕಾಪಟ್ಟೆ ಸೆಕೆ. ಸೊ ಅದರೊಳಗೆ ಹೋಗಿ ಎಲ್ಲ ಮುಗಿಸ್ಕೊಂಬಂದೆ, ಡಬ್ಬಿಂಗು, ಪೇಂಟ್ ಖರೀದಿ ಅದೆಲ್ಲ ಮುಗಿಸ್ಕೊಂಬಂದೆ. ಸೊ ಇವತ್ತು 7 ಗಂಟೆವರೆಗೂ ಅಂಗಡಿ ನಡೆಸಿ ಈಗ ಮತ್ತೆ ವಾಪಸ್ ರಾಣೆಬೆನ್ನೂರು ಕಡೆ ಹೊಂಟೇನಿ. ಸೊ ನನ್ನ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಬರ್ರಿ ಅಲ್ಲೇ ಮನೆಗೆ ಹೋಗೋಣ, ಆಮೇಲೆ ಹೇಳ್ತೀನಿ. ಗಾಯ್ಸ್ ಏನಂದ್ರೆ ಬೆಳಿಗ್ಗೆ ಅಂಗಡಿಗೆ ಬರ್ತೀನಿ, ಅಂಗಡಿಯಿಂದ ವಾಪಸ್ ಮನೆಗೆ ಹೋಗ್ತೀನಿ. ಸೊ ಇಷ್ಟೇ ಲೈಫ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ ಶುರು ಮಾಡಿದೆ. ವ್ಲಾಗ್ ಶುರು ಮಾಡಿದ್ಮೇಲೆ ಒಬ್ಬ ಫೇಮಸ್ ಕಂಟೆಂಟ್ ಕ್ರಿಯೇಟ್ರು, ಫಿಲಮ್ ಮೇಕರ್ ನನಗೆ ಒಂದು ಕ್ಯಾರೆಕ್ಟರ್ ಹ್ಯಾಂಡ್ಲ್ ಮಾಡಿರಿ ಅಂತ ಬಿಟ್ಟು ಅವಕಾಶ ಮಾಡಿಕೊಟ್ರು ಪಾಪ ಸಂಜೀವ್ ಸರ್ ಅವರು. ಸೊ ಆ ಒಂದು ಈ ವ್ಲಾಗ್ಸ್ ಒಳಗೆ ಅವ್ರನ್ನ ನೋಡಿ ಆ ಒಂದು ಕ್ಯಾರೆಕ್ಟರ್ನ ಹ್ಯಾಂಡ್ಲ್ ಮಾಡಿದೆ. ಸೊ ಅವ್ರು ಹೇಳ್ಕೊಟ್ಟಾಗ ಹ್ಯಾಂಡ್ಲ್ ಮಾಡಿದೆ. ಸೊ ಅದ್ರದ್ದು ಟ್ರೈಲರ್ ಬಂದ್ಬಿಟ್ಟು ಈಗ ರಿಲೀಸ್ ಆಗ್ಲಿತ್ತದ ಕಮಿಂಗ್ ಸಂಡೇ. ಅದರದ್ದು ಡೇಟ್ ಹೇಳ್ತೀನಿ ನಾನು ಇನ್ನೊಂದ್ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಏನಂದರೆ ಏನಾದರೂ ಸ್ವಲ್ಪ ವಿಶೇಷವಾಗಿ ಬದುಕಬೇಕು ಅನ್ನೋ ಅಭಿಲಾಷೆ ಏನದಲ್ಲ, ಅದು ಹಿಂಗೆ ಸಣ್ಣ ಪುಟ್ಟ ನನಗೆ ಗೊತ್ತಿಲ್ಲದೆ ಒಂದು ಸಣ್ಣ ಪುಟ್ಟ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ಕೊಡ್ಲಿರ್ತದೆ. ಸೊ ದ ಲಾ ಆಫ್ ಅಟ್ರಾಕ್ಷನ್ ಇದೆ ಅಂತ ನನಗನ್ನಿಸ್ತದೆ ಯಾವುದೇ ಕಾರಣಕ್ಕೂ. ಅದನ್ನು ನಾನು ಫೀಲ್ ಮಾಡ್ಲಿಕ್ಕಿದ್ದೀನಿ. ಏನೋ ಇವತ್ತು ನಾನು ಹಿಂಗಿದ್ದೀನಿ, ನಾಳೆ ಏನೋ ಇನ್ನೊಂದು ಅವಕಾಶ ಬರುತ್ತೆ, ಅದರಿಂದ ಏನೋ ಒಂದು ಒಳ್ಳೆ ಪೊಸಿಷನ್ ರೀಚ್ ಆಗ್ತೀನಿ. ಸೊ ಈ ಒಂದು ಮನಸ್ಥಿತಿ ಒಳಗೆ ನಾನು ಬದುಕಲಿಕ್ಕಿದ್ದೀನಿ. ಸೊ ಯಾವತ್ತೇ ಆಗಲಿ ನಾನು ನೆಗೆಟಿವ್ ಥಾಟ್ಸ್ ಅನ್ನೋದ್ರ ಕಡೆ ಯಾವತ್ತೂ ನಾನು ವಾಲಿದ್ರೂ ಕೂಡ ಅದು ಭಾಳ ವಿರಳ. ಅದು ಏನು ಬರೀ ಅದನ್ನೇ ಮಾಡಬೇಕು ಅಂತ ಹಾಗೇನಿಲ್ಲ, ಭಾಳ ವಿರಳ ಅದು ಇವತ್ತು. ಸೊ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಲೈಫ್ನಾಗ. ಏನಾರು ಒಂದು ಒಳ್ಳೇದಾಗ ಕೆಟ್ಟದ್ದಾದರೂ ಕೂಡ ಏನೋ ಒಂದು ಇದಕ್ಕಿಂತ ದೊಡ್ಡದು ಒಳ್ಳೇದಾಗಲಿಕ್ಕೆ ಈ ಕೆಟ್ಟದ್ದು ಸಿಗ್ನಲ್ ಆಗಿ ಬಂದದಂತ ಭಾವಿಸ್ಕೊತ ಹೋಗ್ತಿರ್ತೇನೆ. ಸೊ ಅದ್ರ ಪ್ರಕಾರ ನನ್ನ ಲೈಫ್ ಹೊಂಟಿದೆ. ಇದು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತದೆ ನೋಡ್ಬೇಕು ಇದನ್ನ. ಬಟ್ ಏನೇ ಆದರೂ ಒಳ್ಳೇದೇ ಅಂತಲೇ ಭಾವಿಸ್ತೀನಿ ನಾನು. ಜೋ ಹೂವ ಅಚ್ಚಾ ಹೂವ ಕಾನ್ಸೆಪ್ಟ್ ಕೇಳಿರಲ್ಲ. ಸೊ ಅದೇ ಥರನೇ ನಾನು ಯಾವಾಗಲೂ ಫೀಲ್ ಮಾಡ್ತಿರ್ತೇನೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಕಾರ್ ತಂದಾಗೆಲ್ಲ ಇಲ್ಲಿ ನಿಲ್ಲಿಸ್ತೀನಿ ಗುಡಿ ಹೊನ್ನತ್ತಿ ಹತ್ರ. ಯಾಕಂದ್ರೆ ಇಲ್ಲೇ ನನ್ನ ಫೇವ್ರೇಟ್ ಶೇಂಗಾ ಚಕ್ಕಿ ತೊಗೊಳ್ಳೋವಂಥ ಅಭ್ಯಾಸ ಇಲ್ಲಿ. ಸೊ ಇಲ್ಲಿ ಶೇಂಗಾ ಚಕ್ಕಿ ತೊಗೊಂಡು ತಿನ್ಕೊಟ್ಟು ಹೋಗ್ತೇನೆ. ಈ ಶೇಂಗಾ ಚಕ್ಕಿ ತಿನ್ಕೋತ ಡ್ರೈವ್ ಮಾಡೋವಂಥದ್ದು ಒಂದು ಮಜಾನೇ ಬೇರೆ. ಗೈಸ್ ಇದು
ದೇವ್ರಗುಡ್ಡ ಗೊತ್ತಲ್ಲ ನಿಮಗೆ? ಹಾವೇರಿ ಜಿಲ್ಲೆ ಫೇಮಸ್ ದೇವ್ರಗುಡ್ಡ ಇದೆ, ಒಂದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಡೈಲಿ ಅದ್ರ ಮೇಲನ್ನ ಹಾಶೋಗೋದು ನಾನು, ಒಂಥರ ಹೆಮ್ಮೆ ಅನ್ನಿಸ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಎವ್ರಿಡೇ ಪಾರ್ಕ್ ಮಾಡೋವಂಥ ಜಾಗ ಇದೆ. ಸೊ ಅಲ್ಲಿ ಅಡ್ಡ ಏನೋ ನಿಲ್ಸಾರ. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಸೊ ಲೋಡ್ ಗಾಡಿಯವರು ಅಡ್ಡ ಹಚ್ಚಿದ್ರು, ಈಗ ತೆಗಿಲಿಕ್ಕತ್ತಾರ. ಈಗ ರಿಕ್ವೆಸ್ಟ್ ಮಾಡಿಕೊಂಡೆ ಕಾರ್ ನಿಲ್ಸೋ ಜಾಗ ಇದೆ. ಹಾಯ್, ಗುಡ್ ಈವ್ನಿಂಗ್. ಏನು ಬರ್ಲಿಕ್ಕೆ? ರಾಮನಾಮ ಜಪ, ಹೌದಾ? ಹಾಂ, ಧನ್ವಂತರಿ ಜಪ. ವೆರಿ ಗುಡ್, ವೆರಿ ಗುಡ್. ಕನ್ನಡ ಭಾಷೆ ಅಲ್ಲದ, ತಮಿಳ್ ಅದ. ಇವ ನೋಡು ಮೊಬೈಲ್ ಹಿಡ್ಕೊಂಡು ನಾನು ಇಸ್ಕೋದ್ನ. ನೋಡಿದ್ರೆ ಕತ್ಲು ಕನ್ಸ ಅನಿಸ್ತದಲ್ಲ, ಥಿಯೇಟರ್ನಾಗ ನೋಡಿದ್ರೆ ಹೆದರಿಕೆ ಅವ್ವ. ಸೊ ಗೈಸ್, ಮನೆಗೆ ಬಂದು ಮಕ್ಕಳನ್ನೆಲ್ಲ ಆಟ ಆಡಿಸಿ ಸೊ ಊಟ ಮಾಡಿದ್ದಾಯಿತು. ಸೊ ಈಗ ಮಜ್ಜಿಗೆ ಕುಡ್ಲಿದ್ದೀನಿ. ಸೊ ಮುಗೀತು ಆಲ್ಮೋಸ್ಟ್ 9:45 to 10 o'clock. ಪ್ರತಿ ದಿವಸ ಬೆಳಗ್ಗೆ 5 ಗಂಟೆಗೆ ಹೇಳೋದ್ರಿಂದ 10 o'clock ಆಲ್ಮೋಸ್ಟ್ ನಿದ್ದೆ ಮೊಬ್ಬು ಬಂದುಬಿಟ್ಟಿರ್ತದೆ. ಸೊ ಇವತ್ತು ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾವು ನೀವು ಸಿಗೋಣ.